ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ದುದ್ದಾ ಹೋಬಳಿಯ ಹೋಬಳಿ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷ ಸಿ.ಡಿ. ಗಂಗಾಧರ್, ನಾಗರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಪಳ್ಳಿ ಉಮೇಶ್, ರೈತ ಸಂಘದ ಚಂದ್ರಣ್ಣ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಾಲ್ಕೂವರೆ ಕೋಟಿ ಇವತ್ತಿನವರೆಗೂ ನಮ್ಮ ಕೋಟೆ ಏನು ಕೊಡ್ಬೇಕಾಯ್ತು, ಯಾಕೆ ಕೊಡ್ತಾ ಇಲ್ಲ? ಇವತ್ತು ನಾವು MLA ಚೀಫ್ ಮಿನಿಸ್ಟರ್ ಯಾರು ಓಟ್ ಹಾಕ್ತಾರೆ ಕೆಲಸ ನಮ್ಮ ಕೋಟೆ ಏನು ಕೊಡ್ಬೇಕಾ? ಅದನ್ನ ಕೋಟಿ ಕೊಟ್ಟಿದ್ರು, 25 ಕೋಟಿ ನಾಳೆ ಬಂದ್ಮೇಲೆ ಭೀಮನಹಳ್ಳಿ ಚಾನಲ್ ಅಂತ ಇದೆ. ಇಲ್ಲಿವರೆಗೂ ಒಂದು ದಿನ ನೀರು ಬಂದಿಲ್ಲ. ಕಾರಣ ಏನು? ಎರಡು ಆಮೇಲೆ ನಮ್ಮೂರು ಮುಖ್ಯ ರಸ್ತೆ ಇಲ್ಲಿವರೆಗೂ ರಸ್ತೆ ಆಗಿಲ್ಲ. ಬಂದಿದ್ರಿ ನೀವು, ನಾವು ರಸ್ತೆ ಮಾಡಿಸ್ತೀವಿ ಅಂದ್ರೆ ಎಲ್ಲಿ ಆಯ್ತು? ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಸುಮಾರು 6 ತಿಂಗಳಿಂದ ನಾವು ಪಟ್ಪಟ್ಟಿಗೆ ನೀರು ಹಾಯಿಸ್ಕೊಂಡು ಕೊಬ್ಬದ ಬ್ಯಾಟ್ರಿ ತಗೊಂಡು ಕೊಬ್ಬ ಬೆಳೆದು ಆದ್ರೂ ಸಹ ಇರೋ 2-3 ಎಕರೆ ಕಬ್ಬ ನಾವು ಕೊಬ್ಬ ಫ್ಯಾಕ್ಟ್ರಿ ಹೊಡೆದ್ಬಿಟ್ಟು ಮುಂದೆ ಕಳೆದ ಆಯ್ತಾ ಇಲ್ಲ. ಅದಕ್ಕೋದ್ರೆ ಅವರು ನಮ್ಮದ್ರನ್ನ 7 ಕಾಸು ಕೊಡ್ತಾರೆ. ತಿಂಗಳಿಂದ 1,000 ದುಡ್ಡು ಕೊಡ್ತಾರೆ. ಅವ್ರಿಗೆ ಪ್ಲೇಟ್ ಗಳು ಪರ್ಮೆಂಟ್ ಕೊಡ್ತಾರೆ. ನಾವು ಔಷಧಿ ಕುಡಿಬೇಕು, ನ್ಯಾಯ ತಗೋಬೇಕು. ನಮ್ಗೆ ನಿಮ್ಗೆ ವಿಚಾರದಲ್ಲಿ ನೀವು ಸ್ಟೆಪ್ ತಗೋಬೇಕು. ನಾವು ಬಂದ್ ನಿಮ್ಗೆ ಹೇಳ್ತೇವೆ. ದಂಡಿಗೆ ಹೋಗುವಂತಿದ್ರಿ, ಆ ಚಂದ್ರಶೇಖರ ದಂಡಿಗೆ ಹೋಗುವಂತಿದ್ರಿ, ಯಾರು ದಂಡಿಗೆ ಹೋದ್ರೆ ಇಲ್ಲ. ಈಗ ನೀವ್ ಹೇಳಿದ್ರೆ ಸುಮಾರು ಜನ ಖಾತೆ ದುರಸ್ತಾಗಿಲ್ಲ. ಈ ಸಮಸ್ಯೆ ಈಗ ಚಂದ್ರಗಾಲಲ್ಲೂ ವಾರ ಇತ್ತು. ಈಗ ಯಾಕೆ ಆತರ ಯೋಚನೆ ಮಾಡಿ ಮಾಡ್ಕೊಂಡಿದ್ದೀವಿ ಹೇಳ್ತೀರಿ ನೀವು? ನಾನೇನು ಫೋನ್ ಮಾಡಿ ಸರ್ವೇಯರ್ಗೆ ಅಥವಾ ಮಾಡ್ಸಪ್ಪ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ? ನಡ್ಕೋಕ್ಕೆ ಒಂಥರ ಭಯಂಕರವಾಗೈತೆ. ಅದು ಅವರು ನಡೆದಿದ್ದಾರೆ ಪಾದಯಾತ್ರೆಯಲ್ಲಿ ಸದ್ಯಕ್ಕೆ. ಅದನ್ನ ಏನಾರ ಮಾಡಿ ಒಂದು ಕಾರ್ಯಕ್ರಮಕ್ಕೆ ತರ್ತೀನಿ ಕಣಪ್ಪ ಅಂತ ಹೇಳಿದ್ರು ಜನಸಂಪರ್ಕರು ಬಂದಾಗ. ಈಗ ಆಲ್ಮೋಸ್ಟ್ 15 ತಿಂಗಳು ಆಗಿದೆ ನಾವು ಮಾಡಿ. ಇನ್ನೂ ಅದಕ್ಕೆ ಏನು ಮಾಡಬೇಕು, ಏನಾಗದೆ ಅನ್ನೋದು ಇನ್ನೂ ನಮಗೆ ಮಾಹಿತಿ ಗೊತ್ತಿಲ್ಲ. ಮಾತೆ ಜನಗಳು ಊರಲ್ಲಿ ಹೋದ್ರು ಸರಿ, ನಿಮ್ಮ ಮಕ್ಕಳು ಕೇಳ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಹೋಗ, ನಿಮ್ಗೆ ಏನು ಇಲ್ವಲ್ಲ ಹಿಂಗೆ ಅದ್ರ ಮೊನ್ನೆ ಉದಾಹರಣೆಗೆ ನಮ್ಮ ತಂದೆಯವರೇ ಗಾಡಿ ಸಿಟ್ಟಾಗಿ ಬಿದ್ದಿದ್ದಾರೆ. ಅಲ್ಲಿ ಕೆಲವ್ರು ಹೇಳಿದ್ರು, ಅಪ್ಪ ನೀನು ಮಾಡೋದು ಕರ್ಮಕ್ಕನೇ ನಿಮ್ಗೆ ಕರೆಕ್ಟಾಗಿ ಆಗದೆ ಅಂತ ನಾವು. ನೀನು ಮಾಡೋದು ಕರ್ಮ ನಿನಗೆ ಹೊಡಿತದ ನೋಡಪ್ಪ. ಯಾಕೆಂದ್ರೆ ನಾವು ಓಟ್ ಕೇಳೋದಕ್ಕೆ ಗ್ರಾಮಕ್ಕೆ ತಪ್ಪಾಗೋಗ್ಬಿಡೈತೆ ನಮಗೀಗ. ಅದೊಂದು ಶಾಲೆ ಸ್ಕೂಲ್ ಬಿಟ್ಟು ಹೋಗಿರೋ ಸೈಕಲ್ ವ್ಯವಸ್ಥೆ ಮಾಡೋರು. ಆ ಸೈಕಲ್ ಎಲ್ಲಿ ಸಿದ್ಧಾಯ್ತದೆ ಅಂತಂದರೆ ಆಮೇಲೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುಂತ್ಕೋಬೇಕಾಗ್ತದೆ, ವೈದ್ಯರ ಕುಂತ್ಕೋಬೇಕಾಯ್ತು. ರಸ್ತೆ 2 ವೀಲರ್ ಓದೋಕ್ಕೆ ಆಗೋದಿಲ್ಲ. ಆಮೇಲೆ ಕಾರು ಅಂತ ಅವ್ರದೇ ಹೋಗಿಲ್ಲ. ಓಡೋದು ಕಾರು ಬೆಳಕನಪ್ಪ ನಾವು ಅಲಾರ್ಮ್ ಕೊಟ್ಟು ಮನೆಗೆ ಬದುಕಂಗೆ ಅಂತಂದ್ರು. ಆದರೆ ಏನು ಕ್ರಮ ಕೈಗೊಂಡಿದ್ದೀರಿ? ನಮ್ಮ ಗ್ರಾಮಕ್ಕೆ ಬಂದಾಗ ನೀವೇನು ವಾಗ್ದಾನ ಕೊಟ್ಟಿದ್ದೀರಿ, ಅದು ಎಲ್ಲಿ ಗಂಟೆ ಬಂದೈತೆ ಅನ್ನೋದು ಸಭೆ ಒಳಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ಬೇಕು ಸರ್. ಸಾರಿ ಅದಂತೂ ಸುಮಾರು ವರ್ಷಗಳಿಂದ ಕೇಳ್ಕೊಳ್ತಾವೆ. ಅಣ್ಣಾರ ಮಾಡ್ತೀವಿ ಅಂತ ಅವ್ರೆ ಆದಷ್ಟು ಬೇಗ ಮಾಡ್ಕೊಡ್ಬೇಕು ಅಂತ ನಮ್ಮಲ್ಲಿ ಮಾಡ್ಕೊಡ್ತಾರೆ. ನಾವು ಹೇಳಪ್ಪ ಅಂತಂದ್ರೆ ಮೊದಲನೇದು, ನಾವು 61-62ರಲ್ಲಿ ನಮ್ಮ ತಾತನಿಗೆ ಜಮೀನಾಗೈತೆ. ಅದು ಇಲ್ಲಿವರೆಗೂ ದುರಸ್ತಾಗಿಲ್ಲ. ಯಾವುದೇ ಅಧಿಕಾರಿ ಹತ್ರ ಕೇಳಿದ್ರು ಸರ್ಕಾರ ಮಾಡ್ತದೆ ಅಂತ ಹೇಳ್ತಾ ಇರ್ತಾರೆ ಸರ್. ಸರ್ಕಾರ ಮಾಡ್ಕೊಡೋದು ಯಾವತ್ತು ಸರ್? ಅದು ಒಂದನೇದು. ನಮ್ಮೂರಲ್ಲಿ ರಸ್ತೆ ಚರಂಡಿಗಳು ಸರಿಯಾಗಿಲ್ಲ. ಚರಂಡಿಲೆಲ್ಲ ನೀರು ನಿಂತಿರ್ತದೆ. ಚರಂಡಿ ನೀರು ನಿಂತು ಎಲ್ಲ ರೋಡ್ಗೆ ಬರ್ತದೆ, ತಿರುಗಾಡಕ್ಕಾಗಲ್ಲ. ರಾಘವಣ್ಣ ಹೋಗ್ಬಿಟ್ಟು ಸಾವಿರ ಬಂದು ಮಳೆ ಬಂದು ಫುಲ್ ಗಲೀಜಾಗ್ಬಿಟ್ಟಿತ್ತು. ಅವರು ಬಂದು ನೋಡ್ಕೊಂಡು ಹೋದ್ರು. ಆಮೇಲೆ ಡೆಂಗ್ಯೂ ಜಾಸ್ತಿ ಆಯ್ತಾರೆ, ಎಲ್ಲ ನೀರು ನಿಂತು ಸೊಳ್ಳೆಗಳು ಜಾಸ್ತಿ ಆಯ್ತಾರೆ. ಆಮೇಲೆ ನಮ್ಮೂರು ಒಂದು ಚಟ್ಟಿ ಅಮ್ಮಣ್ಣ ಒಂದು 106 ಎಕರೆಗೆ ನೀರು ಆಯ್ತದೆ. ಒಂದು ಹಳ್ಳು ನೀರು ಹೋಯ್ತದೆ. ಚಟ್ಟಿ ಮಾಡ್ಬಿಟ್ಟು ಫುಲ್ ಎಲ್ಲ ನೀರು ಹಳ್ಳು ಹೋಯ್ತದೆ. ಅದು ಆ ಚಟ್ಟಿ ಹಬ್ಬ ಕಟ್ಕೊಂಡ್ರೆ ಒಂದು 106 ಎಕರೆಗೆ ಅನುಕೂಲ ಆಯ್ತದೆ. ದಯವಿಟ್ಟು ಚರಂಡಿ ರೋಡನ್ನ ನಮ್ಮೂರು ಮಾಡ್ಕೊಳ್ಳಿ. ನಮ್ಮೂರಂತ ಊರು ಅಧ್ವಾನ ಆಗೋದು ನಮ್ಮೂರು.
ಕೆರೆ ನೀರು ತೊಂದರೆ ಇದೆ. ಆಮೇಲೆ ಇಲ್ಲಿ ನಮ್ಮ ಕಬ್ಬನ್ನ ಸರಬರಾಜು ಮಾಡ್ತಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮೇಲ್ಕೋಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯರಾದಂಥ ಉಮೇಶ್ ಅವರೇ, ಈ ಭಾಗದ ಮುಖಂಡರಾದಂಥ ಸಿರಿಗಣ್ಣವರೇ, ಕೃಷ್ಣಣ್ಣವರೇ ಹಾಗೂ ವೀರಪ್ಪನವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಮಾತಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು, ರೈತ ಸಂಘ ಮತ್ತು ಕಾಂಗ್ರೆಸ್ ಕಾರ್ಯಕರ್ತ ಮುಖಂಡರೇ ಹಾಗೂ ಮಾತಾಡ್ತಿದ್ದಾರೆ. ಬಹುಶಃ ಈ ಸಭೆ ನನಗೆ 4 ದಿವಸದಿಂದ ದರ್ಶನ್ ಪುಟ್ಟಣ್ಣವರ ಫೋನ್ ಮಾಡಿ ಕಳಿಸಿದಾಗ ಕೇಳಿದೆ ಏನಕ್ಕೆ ವಿಚಾರ ಅಂತ. ಇಲ್ಲ ಕಣ, ಭಾಳ ದಿವಸ ಆಗಿದೆ, ಎಲ್ಲ ಕಾರ್ಯಕರ್ತರಲ್ಲಿ ಕೂತು ಚರ್ಚೆ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ವಿಚಾರ ನಿರ್ಮಾಣ ಮಾಡೋದ್ರ ಮುಖಾಂತರ ಸಭೆ ಈ ಸಭೆಯಲ್ಲಿ ಭಾಗವಹಿಸಿದ್ದೇನೆ. ನಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಂಡಿದ್ದೆ. ಬಹುಶಃ ದರ್ಶನ್ ಪುಟ್ಟಣ್ಣವರ ಕಾರ್ಯಶೈಲಿ ನಾನು ಸಾಮಾನ್ಯವಾಗಿ 78, 83ರಿಂದ ಸಕ್ರಿಯ ರಾಜಕಾರಣಿ ಅಷ್ಟೇ. ಇವರು ಯಾರು ದರ್ಶನ್ ಪುಟ್ಟಣ್ಣವರ ಕಾರ್ಯಶೈಲಿ ನೋಡ್ತಾ ಇದ್ದಾರೆ. ಈಗ ನಾನು ಹೇಳ್ತಾ ಇದ್ದೆ 83ರಿಂದನೂ ನಾನು ಸಕ್ರಿಯ ರಾಜಕಾರಣದಲ್ಲಿದ್ದೀನಿ. ಚೌಡಯ್ಯನವರು ಪ್ರಾರಂಭದಲ್ಲಿ, ತದನಂತರ JP ಶಿವಕುಮಾರ್ ಅವರು, ತದನಂತರ HP ರಾಮ್ ಅವರು, ಆಮೇಲೆ ಈಗ ಪುಟ್ಟಣ್ಣನವರು, ದರ್ಶನ್ ಪುಟ್ಟಣ್ಣನವರು ಈಗ ಮಾಡ್ತಾ ಇದ್ದಾರೆ. ಆದರೆ ನಾವು ಹತ್ತಿರದಿಂದ ನೋಡಿದಾಗ ಅವರವ್ರದ್ದೇ ಆದಂಥ ಶೈಲಿನಲ್ಲಿ ಈ ಒಂದು ಕಾರ್ಯಚಟುವಟಿಕೆಗಳನ್ನು ಅವರ ಒಂದು ಶಾಸಕಗಿರಿಯ ಒಂದು ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ರು. ವಿಶೇಷವಾಗಿ ಈಗಿನ ವಾತಾವರಣಕ್ಕೆ, ಈಗಿನ ರಾಜಕೀಯ ವ್ಯವಸ್ಥೆಗೆ ಬಹಳಷ್ಟು ಬದಲಾವಣೆ ಆಗಿರೋ ಕಾರಣ ಕೆಲವು ವಿಚಾರಗಳಲ್ಲಿ ಅಕಸ್ಮಾತ್ ವಿಭಿನ್ನವಾಗಿದೆ ಕಾಣಬಹುದಾದ ದರ್ಶನ್ ಪುಟ್ಟಣ್ಣವರು. ನಾನು ತಮ್ಮಲ್ಲಿ ಕಾರ್ಯಕರ್ತ ಬಂಧುಗಳಲ್ಲಿ ಮತ್ತು ರೈತ ಸಂಘದವರು ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳಲ್ಲಿ ನನ್ನ ಕಳಕಳಿ ಮನವಿ ಏನು ಅಂತಂದ್ರೆ, ಏನು ಅವರ ಒಂದು ದೃಷ್ಟಿಕೋನ ಇದೆ, ಏನು ಈ ಒಂದು ಹೋಬಳಿ ಇರ್ಬೋದು, ಒಂದು ಕ್ಷೇತ್ರ ಇರ್ಬೋದು,